ಎಲ್ಲರಿಗೂ ನಮಸ್ಕಾರ. ನಾವು ಯಾವುದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವೋ, ನಮ್ಮ ಗಮನವನ್ನ ಎಲ್ಲಿ ಕೇಂದ್ರೀಕರಿಸ್ತೀವೋ, ಅದೇ ನಮ್ಮ ಜೀವನವನ್ನ ರೂಪಿಸುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ಹೌದು, ನಮ್ಮ ಫೋಕಸ್ಸೇ ನಮ್ಮ ರಿಯಾಲಿಟಿಯ ಶಿಲ್ಪಿ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಬಗ್ಗೆ ಇವತ್ತು ಮಾತಾಡೋಣ. ವಾವ್! ಕೊನೆಗೂ ನನ್ನ ಜೀವನದ ಮೇಲೆ ನನಗೆ ಪವರ್ ಇದೆ ಅಂತ ಅನ್ಸ್ತು. ಕೇಳೋಕ್ ಎಷ್ಟು ಸಿಂಪಲ್ ಆಗಿದ್ರೂ ಈ ಒಂದು ವಾಕ್ಯದ ಹಿಂದೆ ಒಂದು ದೊಡ್ಡ ಬದಲಾವಣೆಯ ಕಥೆನೇ ಇದೆ. ಇದು ಸುಮ್ನೆ ಒಂದು ಫೀಲಿಂಗ್ ಅಷ್ಟೇ ಆಗಿರ್ಲಿಲ್ಲ, ಬದಲಾಗಿ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ನ ಶುರುವಾಗಿತ್ತು. ಹಾಗಾದ್ರೆ ಈ ಬದಲಾವಣೆಗೆ ಕಾರಣ ಏನು? ಬನ್ನಿ ನೋಡೋಣ. ಯಾವುದೇ ಒಂದು ದೊಡ್ಡ ಚೇಂಜ್ ಆಗ್ಬೇಕಂದ್ರೆ ಅದಕ್ಕೊಂದು ಸಣ್ಣ ಕಿಡಿ ಸಾಕು ಅಲ್ವಾ? ಇಲ್ಲೂ ಹಾಗೇನೆ. ಈ ಇಡೀ ಕಥೆ ಶುರುವಾಗಿದ್ದೆ ಇಬ್ರು ಫ್ರೆಂಡ್ಸ್ ಹಂಚ್ಕೊಂಡ ಒಂದು ಕಾಮನ್ ಬೇಸರದಿಂದ. ನೋಡಿ, ನಮ್ಮ ಲೈಫಲ್ಲಿ ನಾವು ಎಲ್ಲಿದ್ದೀವೋ ಅಲ್ಲೇ ಸ್ಟಕ್ ಆಗಿದ್ದೀವಿ ಅನ್ನೋ ಫೀಲಿಂಗ್. ಇದು ನಮ್ಮಲ್ಲಿ చాలా ಜನರಿಗೆ ಬಂದಿರುತ್ತೆ ಅಲ್ವಾ? ಮುಂದೆ ಹೋಗಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ ಅನ್ನೋ ಹತಾಶೆ. ಆದ್ರೆ ಕೆಲವೊಮ್ಮೆ ಇಂಥ ಹತಾಶನೇ ಒಂದು ದೊಡ್ಡ ಆವಿಷ್ಕಾರಕ್ಕೆ ಕಾರಣವಾಗುತ್ತೆ. ಹೀಗೆ ಹತಾಶೆಯಲ್ಲಿ ಇದ್ದಾಗ ನಾವು ಹುಡುಕ್ತಿರೋ ಉತ್ತರ ಕೆಲವೊಮ್ಮೆ ನಾವು ಅಂದ್ಕೊಂಡಿರೋದ್ ರೀತಿಯಲ್ಲಿ ಸಡನ್ನಾಗಿ ಸಿಕ್ಬಿಡುತ್ತೆ. ಈ ಕಥೆಯಲ್ಲೂ ಕೂಡ ಒಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಆ ದಿನವನ್ನ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಮಾಮೂಲಿ ದಿನ. ಕೆಲ್ಸದಲ್ಲಿದ್ದಾಗ ಫ್ರೆಂಡ್ ಓಡೋಡಿ ಬಂದು ದಿ ಸೀಕ್ರೆಟ್ ಅಂತ ಒಂದು ಡಿವಿಡಿ ಬಗ್ಗೆ ಹೇಳ್ತಾಳೆ. ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಾಳೆ. ಅವಳ್ಗೆ ಆಗ ಗೊತ್ತಿರ್ಲಿಲ್ಲ ಆ ಪುಟ್ಟ ಡಿವಿಡಿ ಅವರಿಬ್ಬರ ಲೈಫ್ನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತ. ಕೆಲವೊಮ್ಮೆ ಲೈಫಲ್ಲಿ ಕೆಲವು ಮೊಮೆಂಟ್ಸ್ ಬರುತ್ತೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಎಲ್ಲ ಡಾಟ್ಸ್ ಕನೆಕ್ಟ್ ಆಗತ್ತೆ, ಎಲ್ಲ ಗೊಂದಲಗಳು ಹೋಗಿ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಇದನ್ನೇ ನಾವು ಆಹಾ ಮೊಮೆಂಟ್ ಅಂತೀವಲ್ಲ, ಅಂಥದ್ದೊಂದು ಕ್ಷಣ ಇದು. ಆ ವಿಡಿಯೋದಲ್ಲಿದ್ದ ಕಂಟೆಂಟ್ ಅಷ್ಟೊಂದು ಪವರ್ಫುಲ್ ಆಗಿತ್ತು. ಎಷ್ಟು ಅಂದ್ರೆ ಅದನ್ನ ಒಂದು ಸಲ ನೋಡಿ ಸುಮ್ನೆ ಆಗೋಕ್ಕಾಗ್ಲಿಲ್ಲ. ಅದೇ ರಾತ್ರಿ ಅದನ್ನ ಒಂದಲ್ಲ 2 ಸಲ ನೋಡಿದ್ರು. ಇದ್ರಿಂದನೇ ಗೊತ್ತಾಗುತ್ತೆ ಅದು ಅವ್ರ ಮೇಲೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿತ್ತು ಅಂತ. ಸರಿ, ಹಾಗಾದ್ರೆ ಈ ಅರಿವು, ಈ ಕ್ಲಾರಿಟಿ ಬಂದಿದ್ದು ಹೇಗೆ? ಪ್ರೋಸೆಸ್ ತುಂಬಾ ಸಿಂಪಲ್. ಮೊದಲನೇದಾಗಿ ಆ ಡಿವಿಡಿಯನ್ನ 2 ಸಲ ನೋಡಿದ್ರು. ಇದ್ರಿಂದ ಅವರಿಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಸಿಕ್ತು. ಎರಡನೇದಾಗಿ ತಮ್ಮ ಲೈಫ್ನನ್ನೇ ಹಿಂತಿರುಗಿ ನೋಡಿದ್ರು. ಹಳೇ ಘಟನೆಗಳನ್ನ ನೆನಪು ಮಾಡ್ಕೊಂಡ್ರು. ಆಗ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಅವರ ಲೈಫಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ಅವರ ಆಲೋಚನೆಗಳೇ ಹೇಗೆ ಕಾರಣ ಆಗಿದ್ವು ಅಂತ. ಫೈನಲಿ ತಮ್ಮ ಲೈಫ್ ತಮ್ಮ ಕಂಟ್ರೋಲಲ್ಲೇ ಇದೆ ಅನ್ನೋ ಪವರ್ಫುಲ್ ಫೀಲಿಂಗ್ ಬಂತು. ನೋಡಿ, ಏನನ್ನಾದ್ರೂ ತಿಳಿದುಕೊಳ್ಳೋದು ಒಂದು ವಿಷಯ, ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅಲ್ಲಿ ನಿಜವಾದ ಚೇಂಜ್ ಶುರುವಾಗೋದು. ಈ ಹೊಸ ಅರಿವು ಕೇವಲ ತಲೆಯಲ್ಲಿ ಉಳಿಲಿಲ್ಲ, ಅದನ್ನ ಕಾನ್ಷಿಯಸ್ ಆಗಿ, ಉದ್ದೇಶಪೂರ್ವಕವಾಗಿ ತಮ್ಮ ದೈನಂದಿನ ಯೋಜನೆಗಳಲ್ಲಿ ತರೋಕೆ ಶುರು ಮಾಡಿದ್ರು. ಹಾಗಾದ್ರೆ ಆ ಬದಲಾವಣೆ ಎಂಥದ್ದು? ತುಂಬಾ ಸಿಂಪಲ್. ಇದುವರೆಗೂ ತಮ್ಗೆ ಏನಿಷ್ಟ ಇಲ್ಲ, ಏನ್ ಬೇಡ ಅನ್ನೋದ್ರ ಬಗ್ಗೆನೇ ಫೋಕಸ್ ಮಾಡ್ತಿದ್ರು. ಈಗ ತಮ್ಗೆ ಏನ್ ಬೇಕೋ, ಯಾವುದು ಒಳ್ಳೆಯದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಕ್ ಶುರು ಮಾಡಿದ್ರು. ಉದಾಹರಣೆಗೆ, ಈ ಕೆಟ್ಟ ಜನನಪ್ಪ ಅಂತ ಯೋಚನೆ ಮಾಡೋ ಬದ್ಲು ಒಳ್ಳೆ ಜನರ ಜೊತೆ ಇರ್ಬೇಕೋ ಅಂತ ಅಂದ್ಕೊಂಡ್ರು. ನನ್ನ ಬಾಸ್ ಸರಿಯಿಲ್ಲ ಅನ್ನೋ ಬದ್ಲು ನನಗೆ ಒಬ್ಬ ಒಳ್ಳೆ ಬಾಸ್ ಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರು. ಇದೊಂದ್ ಚಿಕ್ಕ ಶಿಫ್ಟ್ ಅಷ್ಟೇ, ಆದ್ರೆ ಇದರ ರಿಸಲ್ಟ್ ಮಾತ್ರ ದೊಡ್ಡದಿತ್ತು. ಒಮ್ಮೆ ನಮ್ಮೊಳಗಡೆ ಚೇಂಜ್ ಆದ್ರೆ ಅದು ನಮ್ಮ ಹೊರಗಿನ ಪ್ರಪಂಚದಲ್ಲೂ ಕಾಣಕ್ಕೆ ಶುರುವಾಗುತ್ತೆ ಅಲ್ವಾ? ಮನಸ್ಸಿನಲ್ಲಾದ ಈ ಬದಲಾವಣೆ ರಿಯಲ್ ಲೈಫಲ್ಲಿ ಯಾವ ರೀತಿ ರಿಸಲ್ಟ್ಸ್ ಕೊಡ್ತು ಅಂತ ನೋಡೋಣ ಬನ್ನಿ. ಇದು ನೋಡಿ, ವಿಷಯಗಳು ತಾವಾಗಿಯೇ ಒದಗಿ ಬರ್ತಿವೆ. ಇದೇ ಆ ಬದಲಾವಣೆಯ ಮ್ಯಾಜಿಕ್. ಯಾವಾಗ ತಮ್ಮ ಫೋಕಸ್ಸನ್ನ ಶಿಫ್ಟ್ ಮಾಡಿದ್ರೋ ಅವರಿಗೆ ಬೇಕಾದೆಲ್ಲ ತುಂಬಾ ಎಫರ್ಟ್ಲೆಸ್ ಆಗಿ, ಆಟೋಮ್ಯಾಟಿಕ್ ಆಗಿ ಸಿಗೋಕೆ ಶುರುವಾಯಿತು. ಇದು ಸುಮ್ನೆ ಒಂದು ಫೀಲಿಂಗ್ ಆಗಿರ್ಲಿಲ್ಲ, ಬದಲಿಗೆ ನಿಜವಾಗ್ಲೂ ನಡೀತಿತ್ತು. ಇದುವರೆಗೂ ಕೆಟ್ಟದಾಗಿ ಮಾತಾಡ್ತಿದ್ದ ಜನ ಅವರೇ ಬಂದು ಚೆನ್ನಾಗ್ ಮಾತಾಡೋಕ್ ಶುರು ಮಾಡಿದ್ರು. ಯಾವಾಗ್ಲೂ ಕಿರಿಕಿರಿ ಮಾಡ್ತಿದ್ದ ಬಾಸ್ ಕೂಡ ಸಡನ್ನಾಗಿ ತುಂಬಾ ಆಹ್ಲಾದಕರವಾಗಿ ಮಾತಾಡೋಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಏನಾದ್ರೂ ಒಂದು ವಸ್ತು ಬೇಕು ಅಂತ ಮನ್ಸಲ್ಲಂದ್ಕೊಂಡ್ರೆ ಸಾಕು, ಅದು ಹೇಗೋ ಸಿಕ್ಬಿಡ್ತಿತ್ತು. ಇದೆಲ್ಲವೂ ಆ ಬದಲಾದ ಫೋಕಸ್ನ ಡೈರೆಕ್ಟ್ ರಿಸಲ್ಟ್ ಆಗಿತ್ತು. ಸರಿ, ಈ ಇಡೀ ಅನುಭವದಿಂದ ಕಲ್ತ್ಕೊಂಡ ಅಂತಿಮ ಪಾಠವಾದ್ರೂ ಏನು? ಇದರ ಸಾರಾಂಶ ಏನು? ಇದೇ ನೋಡಿ ಆ ಅಂತಿಮ ಸತ್ಯ. ನನ್ನ ಜೀವನದ ಒಳ್ಳೆಯ ಮತ್ತು ಕೆಟ್ಟದ್ದನ್ನು ನಾನೇ ಸಂಪೂರ್ಣವಾಗಿ ಸೃಷ್ಟಿಸುತ್ತೇನೆ. ಅಂದ್ರೆ ನಮ್ಮ ಲೈಫಲ್ಲಿ ಏನೇ ನಡೆದ್ರೂ ಅದಕ್ಕೆ ನಾವೇ ಕಾರಣಕರ್ತರು, ನಾವೇ ಸೃಷ್ಟಿಕರ್ತರು. ಇದೊಂದು ದೊಡ್ಡ ಜವಾಬ್ದಾರಿ ಅನ್ಸಬಹುದು, ಆದ್ರೆ ಇದಕ್ಕಿಂತ ದೊಡ್ಡ ಶಕ್ತಿ ಬೇರೊಂದಿಲ್ಲ. ಈ ಅರಿವು ಬಂದ ಮೇಲೆ ಕೇವಲ ತಮ್ಮ ಲೈಫ್ ಮಾತ್ರವಲ್ಲ, ಬೇರೆಯವರ ಲೈಫ್ನೂ ಒಂದು ಹೊಸ ದೃಷ್ಟಿಯಿಂದ ನೋಡಕ್ಕೆ ಶುರು ಮಾಡಿದ್ರು.
ಈಗ ಬೇರೆಯವರು ಮಾತಾಡೋದನ್ನ ಕೇಳಿದ್ರೆ ಸಾಕು, ಅವರ ಮಾತುಗಳೇ ಅವರ ರಿಯಾಲಿಟಿನ ಹೇಗೆ ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಕ್ಕೆ ಶುರುವಾಯ್ತು. ಹಾಗಾದ್ರೆ ಈ ಕತೆಯ ಕೊನೆಯಲ್ಲಿ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಮಾತುಗಳು, ನಮ್ಮ ಗಮನ ಯಾವ ರೀತಿಯ ವಾಸ್ತವವನ್ನು ಸೃಷ್ಟಿ ಮಾಡ್ತಿದೆ? ನಾವೇ ನಮ್ಮ ಜೀವನದ ಶಿಲ್ಪಿಗಳು ಅಂತಾದ್ರೆ ನಮಗೆ ಎಂಥ ಜಗತ್ತು ಬೇಕು? ಯಾವ ತರಹದ ಜೀವನವನ್ನು ನಾವು ಕೆತ್ತಬೇಕು? ಯೋಚ್ನೆ ಮಾಡಿ.